ರೈತ ಬಂದವರಿಗೆ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋ ಸ್ವಾಗತ ಅಂತ ಹೇಳ್ತಾ, ಈ ವಿಡಿಯೋ ಒಳಗೆ ನಿಮ್ಗೆ ಏನೇ ಇನ್ಫಾರ್ಮೇಶನ್ ಕೊಡಕ್ ಬಂದೇನಂದ್ರ, ಒಂದ್ ನಿಮ್ಗ ಹೋದ ವಿಡಿಯೋ ಒಳಗೆ ನೋಡಿರ್ಬೋದು ನೀವು. ಏನಪ್ಪಾ ಅಂದ್ರ 4 ಎಕರೆ ಪ್ಲಾಟ್ ನ 3ನೇ ಕುಳಿ 38 ಟನ್ ಹೋಗಿತ್ತು. ಸೊ ಅದನ್ನ ಈ ವರ್ಷ ತೆಗಿಯಾತೀವಿ. ಮತ್ತೆ ನೆಕ್ಸ್ಟ್ ಬೇರೆ ವೆರೈಟಿ ಅಥವಾ ಕಬ್ಬ 265 ನ ಹಚ್ಬೇಕಂತ ಹೇಳಿ ಅನ್ಕೊಂಡಿವು. ಮತ್ತೆ ಇದು ಮಾಡಿದ ಹೊಲ ಐತಂತ ನಿಮ್ಗೆ ಹೇಳಿನಿ. ಸೊ ಈಗ ಏನ್ ಪ್ರೊಸೆಸ್ ನ ಮಾಡತ್ತೀವಿ ಏನಿಲ್ಲ ಅಂತ ತೋರಿಸ್ತೇನ್ರಿ. ಒಂದ್ ನಿಮಿಷ ನೋಡ್ಕೊರಿ. ಹಂಗ ಯೂಸ್ಫುಲ್ ಇದ್ರೆ ಶೇರ್ ಮಾಡ್ರಿ, ಹಂಗ ನಮ್ಮ ಅಕೌಂಟ್ ಫಾಲೋ ಮಾಡ್ಕೊರಿ. ಸೊ ಇದೇ ನಿಂಗ್ ನೋಡತ್ತಿರ್ಲಿ ನೀವು, ಈಗ ರೂಟರ್ ನ ಪ್ರೊಸೆಸ್ ನ ಸ್ಟಾರ್ಟ್ ಆಗೈತ್ರಿ. ಆ ದಂಡಿಗೆ ಏನ್ ಖಾನ ಐತ್ರಿ ನಿಮ್ಗೆ, ಅಲ್ಲಿ ಒಂದು ಬೇವಿನ ಗಿಡ ಅಲ್ಲಿ ಹಿಡ್ಕೊಂಡ ಟೋಟಲ್ ಆಗಿ ಇಲ್ಲಿ ತನಕ ಇದ 4 ಎಕರೆ ಐತಿ. ಸೊ ಈಗ ತೊಳಗ ಅಷ್ಟ ಅರ್ಧನ ಮುಗಿಸ್ಯಾರು, ಇನ್ನ ಅರ್ಧನ ಮುಗಿಯತೈತಿ. ರೂಟ್ರಿ ಯಾವ ರೀತಿ ಹೊಡ್ಯಾತೀವಿ ಅಂದ್ರ, ಇವೇನದವ್ರಲ್ಲ ಇವ್ ನೋಡ್ರಿ, ಇವ ಹಳಿ ಗಡ್ಡೆ ಅದಾವು, ಅಂದ್ರ 3ನೇ ಕುಳಿದ ಗಡ್ಡೆ ಐತಿ. ಸೊ ಇವೆಲ್ಲ ಕಿತ್ತು ಬೀಳ್ಬೇಕು. ಮತ್ತ ಕೆಲವೊಂದ್ ಜನ ಇದ್ರೊಳಗ ಹೇಳ್ಬೋದು ಏನಪ್ಪಾ ಅಂದ್ರ, ಇದನ್ನ ತೆಗಿಲ್ದನ ಈ ಸಾಲ ಒಳಗ ನೀವು ಸನಬ ಅಥವಾ ಡೆಂಚನ ಹಾಕ್ಬೋದು, ಇಲ್ಲ ಕಾಲ್ಗಿ ಮಾಡಕ್ ನೀವು ಕಡ್ಲಿ ಹಸಿರೆಲೆ ಗೊಬ್ಬರ ಮಾಡ್ಕೋಬೇಕಂತೇಳಿ. ಸೊ ಇದ್ರೊಳಗ ಒಂದ್ ನಿಮ್ಗೆ ಪ್ರಾಬ್ಲಮ್ ನ ಹೇಳ್ತೀನಿ. ಏನಪ್ಪಾ ಅಂದ್ರ, ಈ ಸಾಲ ಒಳಗ ನಾ ಈಗ ತಗದ ಡೆಂಚಿ ಅಥವಾ ಸನ್ಬ ಹಾಕಿನಿ ಅಂದ್ರ ಈ ಬೋದ್ ಏನೈತಿರಲ್ಲ ಇದ ಗ್ಯಾಪ್ ಉಳಿತೈತಿ. ಇದೇನು ಉಳಿಬಾರ್ದು ಅಂತೇಳಿ ನಾವೇನ್ ಮಾಡತ್ತೀವಿ, ರೂಟರ್ನ ಹೊಡ್ಸ್ಲತ್ತೀವಿ. ರೂಟರ್ ಹೊಡ್ಸಿ ಮಾಡ್ರ ಜಸ್ಟ್ ಏನ್ ಬೋದ್ ಇರ್ತೈತಲ್ಲ ಅದೊಂದು ಉಳಿತೈತಿ. ಅಂದ್ರ ಕಾಳೆಲ್ಲ ಕಡೆ ಹೋಗ್ತಾವು. ಆಯ್ತು, ಇದೇನೈತಲ್ಲ ಇದು ಗ್ಯಾಪ್ ಉಳಿಯಲ್ಲ, ಇವೆಲ್ಲ ಬಡ್ಡಿ ಕಿತ್ತು ಬೀಳ್ತಾವ. ಇಲ್ಲ ನೀರ್ ಬಿಡ್ತಂದ್ರೆ ಇವೆಲ್ಲ ನಾಟಕ ಸ್ಟಾರ್ಟ್ ಆತಾವ್. ಸೊ ಈಗ ನೋಡ್ಬೋದು ಅಲ್ಲಿ ಟ್ರಾಕ್ಟರ್ನ ಚಾಲೂ ಐತಿ. ಇದು ಮುಗಿಸಿ ತನಕ ಇನ್ನ ಸನ್ಬ ಹಾಕೋದ್ರಿ. ಮತ್ತೊಂದು ರೈತರಿಗೆ ಏನ್ ಹೇಳ್ಬೇಕಾಗಿತ್ತು ಅಂದ್ರೆ, ಎರಡೆರಡು ಸಾಲ ರೂಟರ್ ಹೊಡಸ್ತೀರಿ, ಒಬ್ಬರು ಒಂದ್ ಸಾಲನ ಹೊಡಸ್ತೀರಿ. ಇದ್ರೊಳಗ ಮೇಜರ್ ನಿಮ್ಗ ಮತ್ತೊಂದು ಹೇಳ್ಬೇಕಂದ್ರೆ, ನೀವು ಒಂದ್ ಸಾಲ ಹಿಡ್ದ 6 ಫುಟ್ ರೂಟರ್ ಇತ್ತ, 6 ಅಥವಾ 7 ಫುಟ್ ಇತ್ತಂದ್ರೆ ಒಂದ್ ಸಾಲ ಹಿಡ್ದ ನೀವು ರೂಟರ್ನ ಹೊಡಸ್ತೀರಿ. ಇಲ್ಲ ಇನ್ ಕೇಸ್ 75 HP ಟ್ರಾಕ್ಟರ್ ಇತ್ತು, ಆಮೇಲೆ 8 ಫುಟ್ ರೂಟರ್ ಇತ್ತಂದ್ರೆ 2 ಸಾಲ ಹಿಡ್ಕೊಂಡು ಹೋಗ್ರಿ. ಯಾಕಂದ್ರೆ 8 ಫುಟ್ ಇತ್ತಂದ್ರೆ 4 ಫುಟ್ 2 ಸಾಲ ಆರಾಮ್ ಹಿಡಿತೈತಿ. ಮತ್ತೆ 6 ಫುಟ್ 7 ಫುಟ್ ರೂಟರ್ ಇತ್ತಂದ್ರೆ 4 ಸಾಲದು 2 ಸಾಲ ಹಿಡಿದ್ರೆ ನೆಟ್ಟಂಗ್ ರೂಟರ್ ಹತ್ತಂಗಿಲ್ಲ. ಒಂದೊಂದ್ ಸಾಲ ಹಿಡ್ಕೊಂಡು ಹೋಗಿ ನೀವು ರೂಟರ್ನ ಹಚ್ಬಹುದು. ಸೊ ಇದು ಈ ಪ್ರೋಸೆಸ್ ನ ಎದಕ್ ಮಾಡತ್ತೀವಿ ಅಂದ್ರೆ, ನಿಮ್ಗೆ ಹೇಳಿರಲ್ಲ ಈಗ ಸನ್ಬಾ ಹಾಕೋರ್ತೀವಿ ಇದಕ್ಕ ನೆಕ್ಸ್ಟ್ ಅದಕ್ಕೆ ಏನು ಪ್ರಾಬ್ಲಮ್ ಬರಬಾರ್ದು ಅಂತೇಳಿ ಎಲ್ಲ ಬೋದ್ನ ಮುರಿದ ಈಗ ತೆಗಿಲತ್ತೀವಿ. ಸೊ ರೂಟರ್ ಹಾಕ್ಲತ್ತೀವಿ. ಇನ್ನ ಇದಕ್ಕ 2 ದಿವಸ ಒಳಗ ಬಿತ್ತನೆ ಮಾಡ್ತೀವ್ರಿ. ಬಿತ್ತನೆ ಮಾಡಿ ಹೆಂಗ್ ಬರ್ತೈತಿ ಏನಿಲ್ಲ ಅಂತ ಹೇಳ್ತೀನಿ. ಸೊ ನನ್ನ ರೀಲ್ ಒಳಗ ಬರ್ತೈತಿ. ಮತ್ತೊಂದ ಏನಪ್ಪಾ ಅಂದ್ರೆ, ರೈತರಿಗೆ ಧನ್ಯವಾದ. ಯಾಕಂದ್ರೆ ನಿನ್ನೆಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಒಳಗ 10,000 ಜನ ರೈತರು ಜಾಯ್ನ್ ಆಗಿರ. ಅಂದ್ರೆ 10,000 ಫಾಲೋವರ್ಸ್ ಅಲ್ರಿ ನನ್ನ ಕುಟುಂಬ ಅದ, ನಿಮ್ದು ರೈತರ ಕುಟುಂಬ. ಸೊ ಹೆಚ್ಚಿನ ಇಳುವರಿ ತೆಗಿಯಾಕ ಏನೇನ್ ಬೇಕು ಏನಿಲ್ಲ ಅಂತ ಎಲ್ಲರೂ ಸೇರಿ ಹೆಚ್ಚಿನ ಇಳುವರಿನ ತೆಗಿನು ಲಾಭ ಮಾಡ್ಕೊಂಡು ಅಗ್ರಿಕಲ್ಚರ್ ನ ನೆಕ್ಸ್ಟ್ ಲೆವೆಲ್ ಒಯ್ಬೇಕಂತ ಏನ್ ನಾವು ಉತ್ತರ ಕರ್ನಾಟಕದ ಅಗ್ರಿಕಲ್ಚರ್ ಮೇನ್ಲಿ ಹೇಳ್ಬೇಕಂದ್ರೆ, ಯಾಕಂದ್ರ ನಮ್ ಕಡೆ ಕಬ್ಬಿನ ಇಳುವರಿ ಕಡಿಮೆ ಅದಾವ್ರಿ. ಸೊ ಕಬ್ಬಿನ ಇಳುವರಿ ಜಾಸ್ತಿ ಬರೋ ಸಲುವಾಗಿ ಇದ ಏನ್ ವಿಡಿಯೋಸ್ ನಾವು ಹಾಕ್ಲತ್ತೀವಿ. ಸೊ ನೋಡ್ರಿ, ನನ್ಕಿಂತ ವಿಡಿಯೋ ಚಂದ ಹೇಳನು ಅವ್ರನ್ನೂ ವಿಡಿಯೋ ನೋಡ್ರಿ. ಸೊ ಆದಷ್ಟು ಕಂಪೇರ್ ಮಾಡಿ ರಿಸಲ್ಟ್ ಗಳನ್ನ ತಕೋರಿ. ಮತ್ತೆ ಇನ್ ನೆಕ್ಸ್ಟ್ ಏನೈತಿರಲ್ಲ, ವೀಕ್ಲಿ ಒಂದ್ ಕಡೆ ಹೋಗಿ ರೈತರನ್ನ ಇಂಟರ್ವ್ಯೂ ಮಾಡಿ, ರೈತರು ಏನ್ ಪ್ರಾಬ್ಲಮ್ ಫೇಸ್ ಮಾಡತ್ತಾರೋ ಏನಿಲ್ಲ ಅಂತ ಹೇಳಿ ನೆಕ್ಸ್ಟ್ ಇನ್ನ ಸ್ಟಾರ್ಟ್ ಮಾಡೋದು. ಸೊ ಆ ಸೀರೀಸ್ ಒಳಗ ನೀವು ನೋಡ್ಬೋದು. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಾರ ಹೊಸ ರೈತರದ ಏನೇನ್ ಇರ್ತದ್ರಲ್ಲ, ಅವ್ರು ಏನೇನ್ ಮಾಡ್ತಾರೋ ಹೊಲದಾಗ ಏನೇನಿಲ್ಲ, ಅವ್ರು ಏನ್ ಪ್ರಾಬ್ಲಮ್ ಫೇಸ್ ಮಾಡತ್ತಾರೋ ಎಲ್ಲಾನು ನೀವು ತಿಳ್ಕೊಬಹುದು. ಸೊ ಇದನ್ನ ತಿಳ್ಕೊಬೇಕಂದ್ರೆ ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕ್ರಿ, ಫೀಡ್ ಫಾರ್ಮರ್ ಅಂತೇಳಿ. ಸೊ ಈಗ ನೀವು ನೋಡ್ಬೋದು ರೂಟರ್ ಲೆನ್ಕಂದ್ ಐತ್ರಿ, ಮಸ್ತ್ ಐತಿ ರೂಟರ್ ಚಲೋ ಹಿಡಿದೈತಿ. ಮತ್ತ ಟ್ರಾಕ್ಟರ್ ಅಂತೂ ನ್ಯೂ ಹಾಲೆಂಡ್ ಆಲ್ಮೋಸ್ಟ್ ಫೇವರೇಟ್ ಎಲ್ಲಾರು ಬರ್ತೈತಿ. ನಂದಂತೂ ಮೇನ್ಲಿ ಹೇಳ್ಬೇಕಂದ್ರೆ ನ್ಯೂ ಹಾಲೆಂಡ್ 36-30 ಏನೈತಿರಲ್ಲ ನಂದು ಫುಲ್ ಫೇವರೇಟ್. ಮತ್ತ ರೂಟರ್ನು ಚೆನ್ನಾಗಿ ಆಗ್ತೈತಿ. ಈಗ ಬಹಳಷ್ಟು ವರ್ಷ ಆತರ ಇವರೇ ಹೊಡಿತಾರು. ಸೊ ಇವ್ರ ನಂಬರ್ನು ಹಾಕಿರ್ತೀನಿ, ಬೇಕಾದವ್ರು ನಮ್ಮ ಉಗಾರ್ ಸುತ್ತಮುತ್ತ ಆಗ್ಲಿ ಲೋಕಲ್ ಯಾರದಾರಿಲ್ಲ ಕಾಂಟ್ಯಾಕ್ಟ್ ಮಾಡ್ಕೋರಿ, ಮಸ್ತ್ ಕೆಲ್ಸಾನು ಮಾಡ್ತಾರು. ಸೊ ಮತ್ತೆ ಈಗ ನೋಡ್ರಿ, ಇದ ರೂಟರ್ನ ಒಂದೊಂದ್ ಸಾಲ ಹಿಡ್ಕೊಂಡು ಹೋಗ್ತಾರು. ಮತ್ತೇನಪ್ಪಾ ಅಂದ್ರ ಎಲ್ಲಿಯೂ ಉಳಿಯತಿಲ್ಲ. ನೋಡ್ಬೋದು ನೀವು ರೂಟರ್ ಹೆಂಗಾಗೈತಿ ಅಂತೇಳಿ. ಸೊ ಮಣ್ಣನ್ನು ನೋಡ್ಬೋದ್ರಿ, ಮಣ್ಣನ್ನು ಫುಲ್ ಆಗೈತಿ. ಸೊ ಇದೇನೈತಿರಲ್ಲ ನೋಡ್ರಿ, ಇಷ್ಟೊಳಗ ಆರಾಮ್ ಬಿತ್ತಾನ ಆಗ್ತೈತಿ. ನಮ್ದ ಸಣ್ಣಬ ಬಿತ್ತಾನ ಆಗ್ತೈತಿ. ಮಣ್ಣು ಮತ್ತೆ ರೂಟರ್ನು ಚಂದ ಐತ್ರಿ. ನೋಡ್ರಿ ಎಷ್ಟ ಎಲ್ಲಾ ಪ್ಲಾಟ್ನು ಮಾಡ್ಯಾರ ಈಗ. ಸೊ ಆದಷ್ಟು ರೈತರಿಗೆ ಏನ್ ತಿಳ್ಕೊದಂದ್ರ, ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಆದಷ್ಟು ರೈತರಿಗೆ ಶೇರ್ ಮಾಡ್ರಿ. ಇಳುವರಿಗಳ ಏನೇನ್ ರಾಸಾಯನಿಕ ಯೂಸ್ ಮಾಡ್ಬೇಕು, ಮತ್ತೆ ಅದ ರಾಸಾಯನಿಕ ಎಫೆಕ್ಟ್ ನಮ್ ಮಣ್ಣಿಗೆ ಆಗ್ಬಾರ್ದಂದ್ರ ಅದಕ್ಕೆ ಏನೇನ್ ಮಾಡ್ಬೇಕು ಅಂತ ಈ ವಿಡಿಯೋ ನೆಕ್ಸ್ಟ್ ಹಾಕ್ತಿರ್ತೇನ್ರಿ. ಸೊ ಮತ್ತೊಂದೇನಪ್ಪಾ ಅಂದ್ರೆ, ಯಾವ ರೈತರಿಗೆ ಈಗ ಲಾವಣಿ ಅಂದ್ರೆ ಕಬ್ಬ ಹಚ್ಚಾಕ್ ಹೊಂಟಿರಲ್ಲ, ಈಗ ಫೆಬ್ರವರಿ ಎಂಡ್ ಆಗ್ಲಿ ಮಾರ್ಚ್ ಒಳಗ ಫಸ್ಟ್ ವೀಕ್ ಒಳಗೆ ಯಾರೆಲ್ಲ ಆನ್ ಮಾಡೋದ್ರಲ್ಲ, ಸ್ವಲ್ಪ ನೀರಿನ ಬಗ್ಗೆ ಯೋಚನೆ ಮಾಡ್ಕೊರಿ. ನಿಮ್ಗೆ ನೀರಿನ ಅವೈಲೇಬಲ್ ಇತ್ತಂದ್ರೆ ನೀವು ಲಾಗನ್ನ ಮಾಡ್ಕೊರಿ. ಯಾಕಪ್ಪ ಅಂದ್ರೆ ನೀರಿನ ಶಾರ್ಟೇಜ್ಗಳು ಅನ್ಸಾತೈತಿ. ಯಾಕಂದ್ರೆ ಹೊಳಿಗೆ ನೀರ್ ಕಮ್ಮಿ ಆಗ್ಲತ್ತವು. ಹೊಳಿ ನೀರ್ ಮ್ಯಾಗ ಯಾರು ಡಿಪೆಂಡ್ ಅದಾರಲ್ಲ, ಸ್ವಲ್ಪ ವಿಚಾರ ಮಾಡಿ ಹಚ್ಚರಿ ಕಬ್ಬ. ಮತ್ತ ತರುನ ಹಚ್ಚಕ್ಕಿಂತನೂ ಗಣಕಿನ ಹಚ್ಚರಿ. ಯಾಕಂದ್ರೆ ತರುಗ ಈಗ ಕೊಂಡ್ಬೇಕಂದ್ರೆ ಸುಳಿ ಸೈದಾಗ್ಲಿ ಬಿಸಿಲು ಜಾಸ್ತಿ ಆಗ್ತೈತ್ರಿ. ಬಿಸಿಲು ಜಾಸ್ತಿ ಆತಂದ್ರೆ ಏನೈತಿ, ಸಾಕಷ್ಟು ಪ್ರಾಬ್ಲಮ್ಸ್ ಬಳಾಕ್ ಸ್ಟಾರ್ಟ್ ಆಗ್ತಾವ್. ಸೊ ನೀರಿನ ವ್ಯವಸ್ಥೆ ಇತ್ತಂದ್ರೆ ಕಬ್ಬನ ಹಚ್ಚರಿ. ಇಲ್ಲ ಸ್ವಲ್ಪ ವೇಟ್ ಮಾಡ್ರಿ, ಜೂನ್ ಜುಲೈ ಆಗಸ್ಟ್ ಒಳಗೆ ಅಡ್ಸಾಲಿನ ಮಾಡ್ಕೋರಿ. ಸೊ ಇದೇನೈತ್ರಲ್ಲ, ಈ ಪ್ರೊಸೆಸ್ ನೀವು ಮಾಡ್ಕೊತ ಹೋದ್ರೆ ಆಗಸ್ಟ್ ಒಳಗೆ ಮಾಡ್ಕೊಂಡ್ರೆ ಹೈಯೆಸ್ಟ್ ಇಳುವರಿನ ತಕೋಬಹುದು. ಮತ್ತ ಬಹಳಷ್ಟು ಜನ ಮಂಡ್ಯ ಅನ್ನತ್ತೀರಿ. ನಿಮಗ್ ಮಂಡ್ಯದ ಇಳುವರಿ ಬೇಕಾಗಿತ್ತು, ನೀವು ಆಗಸ್ಟ್ ದಿಂದ ನವೆಂಬರ್ ತನಕ ಲಾವನ್ ಮಾಡ್ಕೋರಿ ಕಬ್ಬನ. ಮತ್ತೆ ಈಗ ನೀವು ಮಾಡಿದ್ರೆ ನಿಮ್ಗೆ ಬಹಳಷ್ಟು ತೊಂದರೆಗಳನ್ನ ನೀವು ಅನುಭವಿಸ್ತೀರಿ. ಸೊ ಬಹಳಷ್ಟು ವಿಡಿಯೋ ಒಳಗೆ ನಾನು ನಿಮ್ಗೆ ಹೇಳತ್ತೀನಿ, ಮಂಡ್ಯ ಈಗ ಹಚ್ಬೇಡ್ರಿ ಅಂದ್ರು ಕಮೆಂಟ್ ಒಳಗೂ ಅದನ್ನ ಕೇಳತ್ತೀರಿ, ಕಾಲ್ ಮಾಡಿನೂ ಮಂಡ್ಯ ಬೀಜ ಬೇಕಾಗಿರತ್ತೀರಿ. ಸೊ ನಿಮ್ಗೆ ಮಂಡ್ಯ ಬೀಜ ಬೇಕಾಗಿತ್ತು ಅಥವಾ 10,000 ಇದ್ರಂದ್ರ
ನೆಕ್ಸ್ಟ್ ಜುಲೈ 15 ಮುಂದೆ ಹಿಡ್ಕೊಂಡು ನೀವು ನವೆಂಬರ್ ತನಕ ಹಚ್ಕೊಂಡಿದ್ರೆ ನಿಮ್ಮ ಹೈಯೆಸ್ಟ್ ಇಳುವರಿನ ನೀವು ತಗೋಬಹುದು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ರೈತರಿಗೆ ಶೇರ್ ಮಾಡಿ. ಮತ್ತೆ ಈ ಏನೈತಿರಲ್ಲ ಪ್ಲಾಟ್ ಹೊಸವಾಗಿ ಸ್ಟಾರ್ಟ್ ಆಗೈತಿ. ಇತರದ ಸ್ಟಾರ್ಟ್ ಟು ಎಂಡ್ ಜರ್ನಿನ ತೋರಿಸ್ತಿರ್ತೀನಿ ಯೂಟ್ಯೂಬ್ ಒಳಗ, ಇನ್ಸ್ಟಾ ಒಳಗೂ ತೋರಿಸ್ತಿರ್ತೀನಿ, ಫೇಸ್ಬುಕ್ ಒಳಗೂ ತೋರಿಸ್ತಿರ್ತೀನಿ. ಸೊ ಆದಷ್ಟು ರೈತರಿಗೆ ಶೇರ್ ಮಾಡ್ರಿ, ಹಂಗ ನಮ್ಮ ಅಕೌಂಟ್ ಫಾಲೋ ಮಾಡ್ಕೊರಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಒಳಗ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.